ಇನ್ನು ಸಚಿವರ ವಿರುದ್ಧ ವಕೀಲ ದೇವರಾಜೇಗೌಡ ಗಂಭೀರ ಆರೋಪ ಮಾಡಿದ್ರು. ಈ ಆರೋಪಕ್ಕೆ ರಾಮನಗರದಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ತಿರುಗೇಟು ಕೊಟ್ಟಿದ್ದಾರೆ. ದೇವರಾಜೇಗೌಡ ಹೇಳಿಕೆ ರಾಜಕೀಯ ಪ್ರೇರಿತ. ರಾಮಲಿಂಗಾರೆಡ್ಡಿ ಅವರ ತಿರುಗೇಟಿದು. ದೇವರಾಜೇಗೌಡ ಹೇಳಿಕೆ ರಾಜಕೀಯ ಪ್ರೇರಿತ. ಪೆನ್ ಡ್ರೈವ್ ಕೇಸ್ಗೂ ಕಾಂಗ್ರೆಸ್ಗೂ ಸಂಬಂಧ ಇಲ್ಲ. ಇದು ಕೇವಲ ಹೊಳೆನರಸೀಪುರದಲ್ಲಿ ಸುತ್ತಾ ಇರುವ ವಿಚಾರ. ಇದು ರೇವಣ್ಣ, ಪ್ರಜ್ವಲ್ ಹಾಗೂ ದೇವೇಗೌಡರ ಜಗಳ. ಗೌಡರ ಕುಟುಂಬದ ಜಗಳವನ್ನ ಬೀದಿಗೆ ತಂದಿದ್ದಾರೆ ಅಂತ ರಾಮನಗರದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ತಿರುಗೇಟು ಕೊಟ್ಟಿದ್ದಾರೆ. ವಕೀಲ ದೇವರಾಜೇಗೌಡ ಅವರ ಆರೋಪಕ್ಕೆ ಸರ್ಕಾರದ ವಿರುದ್ಧ ವಕೀಲ ದೇವರಾಜೇಗೌಡ ಆರೋಪ ಮಾಡಿದ್ದಾರೆ. 4 ಜನ ಮಂತ್ರಿಗಳು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. DKಶಿ ಮಾಸ್ಟರ್ ಮೈಂಡ್. ಈಗ ದೇವರಾಜೇಗೌಡರು ಸಕ್ರಿಯ BJP ಕಾರ್ಯಕರ್ತರು. ಅವರು ಕೂಡ ಅಸೆಂಬ್ಲಿಗೆ ನಿಂತು ಸೋತಿದ್ರು ಅಲ್ವಾ. ಅದರಿಂದ ಅವರು ರಾಜಕೀಯದಲ್ಲಿ ಇಲ್ಲದೇ ಇದ್ದಿದ್ದರೆ ಅದರ ಮಾತು ಬೇರೆ ಇರ್ತಿತ್ತು. ಅವರು ರಾಜಕೀಯದಲ್ಲಿದ್ದವರು. ಆಮೇಲೆ ನಾನು ಅನೇಕ ವಿಡಿಯೋಗಳು ನೋಡಿದ್ದೀನಿ. ಅವರ ರೇವಣ್ಣವ್ರ ಮೇಲೆ, ಅವರ ಕುಟುಂಬದವ್ರ ಮೇಲೆ ಪದೇ ಇವರು ವಿಡಿಯೋಗಳನ್ನು ಬಿಟ್ಟಿದ್ರು ಇವರು ಅಲ್ವಾ. ಅವರು ಪರ್ಸ್ನಲ್ ಅವರವ್ರಿಗೆ ಜಗಳನ ಇವತ್ತು ರಾಜ್ಯ ಮಟ್ಟಕ್ಕೆ ತಂದಿದ್ದಾರೆ ಅಷ್ಟೇ. ಈಗ ಅದೆಲ್ಲ ನನಗೆ ಗೊತ್ತಿಲ್ಲ. ನೀವು ರಾಜೇಗೌಡರಿಗೆ ಕೇಳಬೇಕು, ಇಲ್ಲ ಶಿವಕುಮಾರ್ ಅವರು ಕೇಳಬೇಕು. ನಾವು ನೋಡಪ್ಪ, ನಮಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ. ನಮ್ಮ ಕಾಂಗ್ರೆಸ್ಗೂ ಈ ಪ್ರಕರಣಕ್ಕೂ ಯಾವ ಸಂಬಂಧನೂ ಇಲ್ಲ. ಇದೇನಿದ್ರು ಹೊಳೆನರಸೀಪುರದಲ್ಲೇ ಸುತ್ತಾ ಇರ್ತಕ್ಕಂಥ ವಿಚಾರ. ದೇವರಾಜೇಗೌಡ, ಪ್ರಜ್ವಲ್ಲು, ರೇವಣ್ಣವರು ಅವ್ರ ಜಗಳ ಇಷ್ಟು. ಅವರ ಜಗಳವನ್ನೇ ಇವತ್ತು ಬೀದಿಗೆ ತಂದಿದ್ದಾರೆ. ದೇವರಾಜೇಗೌಡರು ನಾನು ಜೈಲಿಂದ ಬಂದ ತಕ್ಷಣ ಸರ್ಕಾರ ಬೀಳುತ್ತೆ ಆಯಿತು, ಬರಲಿ, ಬಂದ ಮೇಲೆ ಬೀಳುತ್ತೋ ಇಲ್ಲೋ ನೋಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.